Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಯಾಕೆ ಅಂತಂದರೆ ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ, ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಸೊ ಬನ್ನಿ, ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ಹೇಗಿರುತ್ತೆ ನಮ್ಮ ಜರ್ನಿ, ಸೊ ಹೇಗೆಲ್ಲ ನಾವು ಟ್ರಾವೆಲ್ ಮಾಡ್ತೀವಿ ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶರ್ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ. ಬನ್ನಿ. ಡ್ಯಾಡಿ ರೆಡಿನಾ? ರೆಡಿ. ವೇಟಿಂಗ್ ಫಾರ್ ಕಾರ್. ಎಸ್. ಸೊ ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದಾರೆ. ಸೊ ನಮ್ಮಮ್ಮ ಏನು ಮಾಡ್ತಿದ್ದಾರೆ ನೋಡಿ, ಇಲ್ಲಿ ಟೈಮ್ ಆಗಿದೆ ಅಂತ ಹೇಳ್ತಿದ್ರೆ ನಮ್ಮಮ್ಮ ನೇಲ್ ಪಾಲಿಶ್ ಹಾಕ್ಕೊಳ್ತವ್ರೆ. ಯಾವ ಕಲರ್ ಮಮ್ಮಿ? ಪಿಂಕ್ ಕಲರ್. ಫುಲ್ ಎಕ್ಸೈಟ್ ಆಗಿದ್ದೀರಾ ಬೆಟ್ಟಕ್ಕೆ ಹೋಗೋಕ್ಕೆ? ಹಾಂ, ಹ್ಞೂ. ಆ್ಯಕ್ಚುಲಿ 1 year ಆಗಿತ್ತು ನಾವು ಟೆಂಪಲ್ಗೆ ಹೋಗಿ. ಸೊ ಹಾಗಾಗಿ ಇವತ್ತು ಹೊರಟಿದ್ದೀವಿ. ಒಂಥರ ರಜಾ ಸಿಕ್ಕಿದ್ರೆ ಒಂಥರ ಮಜಾ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಸೊ ಈ ಥರ ಅಂತೂ ನನಗೆ ಫಸ್ಟ್ ಆಫ್ ಆಲ್ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ತಾಳ್ ಬೆಟ್ಟ ಹತ್ತಿದ ತಕ್ಷಣ ನೆಟ್ವರ್ಕ್ ಎಲ್ಲ ಹೋಗ್ಬಿಡುತ್ತೆ. ಅದು ದಿ ಬೆಸ್ಟ್ ಪಾರ್ಟು. ಸೊ ಆರಾಮಾಗಿ ಪೀಸ್ಫುಲ್ಲಾಗೆ ನಾವು ಡೇನ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಆ 1 day 2 day ಅಲ್ಲಿ ಏನು ನಾವು ಡೇನ ಸ್ಪೆಂಡ್ ಮಾಡ್ತೀವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ನಾನಂತೂ ನಿಜವಾಗ್ಲೂ. ನನಗೇನೋ ಅಲ್ಲಿ ಕೊಡೋ ವೈಬ್ಸು ನಂಗೆ ಬೇರೆ ಎಲ್ಲೂ ನನಗೆ ಆ ವೈಬೇ ಸಿಗೋಲ್ಲ, ಅಷ್ಟು ಸಖತ್ತಾಗಿದೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ. ಸೊ ನೋಡೋಣ ಈ ಸತಿ ಹೇಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಸ್ಟ್ಯಾಚ್ಯೂ ಎಲ್ಲ ಕಟ್ಟಿದಾರಲ್ಲ, ಸೊ ನಾನು ಅವೆಲ್ಲ ಹೋಗಿಲ್ಲ. ಸೊ ಅಲ್ಲೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸತಿ. ಸೊ ಬನ್ನಿ, ನಿಮಗೂ ಕೂಡ ನಮ್ಮ ಜರ್ನಿಲಿ ನಿಮಗೂ ಕೂಡ ನಾವೆಲ್ಲೆಲ್ಲ ಹೋಗಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀವಿ. ಸೊ ಗೈಸ್, ಇವಾಗ ಹೊರಟಿದ್ದೀವಿ. ಹಾಯ್ ಏನಿ. ಹಾಯ್ ಮಮ್ಮಿ. ಮಮ್ಮಿ ಯಾವಾಗಲೂ ಕಾಣಿಸೋದೇ ಇಲ್ಲ. ಮಮ್ಮಿ. ಸೊ ಇವಾಗ ಹೊರಟಿದ್ದೀವಿ. ಸೊ ಇಲ್ಲಿ ಏನೆಲ್ಲ ಪ್ಲ್ಯಾನ್ಸು ಇವಾಗ, ಎಲ್ಲೆಲ್ಲ ಹೋಗಿ ಎಲ್ಲೆಲ್ಲ ಹೋಗ್ಬೇಕು ಅಂತ? ಎಲ್ಲೆಲ್ಲ ನೀವು ಹೇಳಬೇಕು, ಎಲ್ಲೆಲ್ಲ ಹೇಳ್ತೀರಾ ನಾವು ಅಲ್ಲೆಲ್ಲ ಹೋಗೋಣ. ಸೊ ನೋಡೋಣ ಸೊ ಹೇಗೆ ಜರ್ನಿ ಹೋಗುತ್ತೆ ಅಂತ. ಸೊ ಸದ್ಯಕ್ಕೆ ಪ್ಲ್ಯಾನ್ ಇರೋದು ಫಾಲ್ಸಿಗೆ ಹೋಗ್ಬೇಕಾ ಮಮ್ಮಿ? ಹೋಗೋಣ. ಆ್ಯಕ್ಚುಲಿ ಮಳೆ ಎಲ್ಲ ಬಂದಿದೆ ಅಲ್ವಾ, ಇವಾಗ ಜಾಸ್ತಿ ನೀರೆಲ್ಲ ಇರುತ್ತೆ. ಸೊ ಯೂಶಲಿ ನಾವು ಯಾವಾಗಲೂ ಹೋದಾಗೂ ಫಾಲ್ಸ್ಗೆ ಹೋಗೋದು. ಆ್ಯಂಡ್ ಬ್ರೇಕ್ಫಾಸ್ಟ್ ಈ ಸತಿ ನಾವು ಲಾಸ್ಟ್ ಟೈಮ್ ಮಿಸ್ ಮಾಡಿದ್ವಲ್ಲ, ಅಲ್ಗೂರ್ ಅಲ್ವಾ ನಿಜ. ಸೊ ಲಾಸ್ಟ್ ಟೈಮ್ ನಾವು ಬಾಬು ತಟ್ಟೆ ಇಡ್ಲಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾಡಬೇಕಿತ್ತು ನಾವು ಅಲ್ಲಿ ಬ್ರೇಕ್ಫಾಸ್ಟು, ಬಟ್ ಮಿಸ್ ಆಯಿತು. ಈ ಸತಿ ಮಿಸ್ ಮಾಡೋಲ್ಲ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ವೆಂಕಟೇಶ್ವರ ದೇವಸ್ಥಾನ ಅಲ್ಲಿ. ಯಾವ ವೆಂಕಟೇಶ್ವರ ದೇವಸ್ಥಾನ ಇದೆ? ಅಲ್ಲ, ರಂಗನಾಥ ಸ್ವಾಮಿ ದೇವಸ್ಥಾನ. ಮಧ್ಯಮ ರಂಗ. ಓಕೆ ಫೈನ್. ಸೊ ಬನ್ನಿ, ಇವಾಗ ಸದ್ಯಕ್ಕೆ ಇವಾಗ ನಾವು ಮನೆ ಬಿಟ್ಟಿದ್ದೀವಿ. ನೋಡೋಣ ಹೇಗೆಲ್ಲ ಆನ್ ದ ವೇ ನಾವು ಎಲ್ಲೆಲ್ಲ ಹೋಗ್ತೀವಿ. ಲೈಕ್ ಎಷ್ಟೆಲ್ಲ ನನ್ನ ಕೈಲಿ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ಕ್ಯಾಪ್ಚರ್. ಸೊ ಇವತ್ತು ಶ್ರಾವಣ ಶನಿವಾರ ಬೇರೆ, ಲಾಸ್ಟ್ ಶ್ರಾವಣ ಶನಿವಾರ. ಮಮ್ಮಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಸೊ ಮನೆಯಲ್ಲಿ ಪೂಜೆನೂ ಆಯಿತು. ಸೊ ಇವಾಗ ಆನ್ ದ ವೇ ಹೋಗ್ತಾ ಆದರೆ ಟೆಂಪಲ್ಗೆ ಹೋಗಿ, ವೆಂಕಟೇಶ್ವರ ಟೆಂಪಲ್ಗೆ ಹೋಗಿ ಆ್ಯಂಡ್ ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಸೊ ಬನ್ನಿ, ನಿಮಗೂ ಕೂಡ ಮಹದೇಶ್ವರ ಬೆಟ್ಟ ಹೋಗೋ ಬ್ಲಾಗ್ ಇದು. ಸೊ ನಿಮಗೂ ಕೂಡ ಜೊತೆ ಕರ್ಕೊಂಡು ಹೋಗ್ತೀವಿ.
ಸೊ ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಸೂಪರಾಗಿತ್ತು ಬ್ರೇಕ್ಫಾಸ್ಟು. ಮಿಸ್ ಆಗೋಗತ್ತೆ ಅಂತ ಅಂದ್ಕೊಂಡಿದ್ರು ಅಲ್ವಾನಿ ಅಂಕಲ್ ನಮ್ಮಪ್ಪ ಮಿಸ್ ಆಗೋಗತ್ತೆ ಅಂತ ಅಂದ್ಕೊಂಡ್ರು. ಬಟ್ ಇಲ್ಲ, ಲಾಸ್ಟ್ ಟೈಮ್ ಆ್ಯಕ್ಚುಲಿ ಮಿಸ್ ಮಾಡಿದ್ವಿ, ಈ ಸತಿ ಮಿಸ್ ಮಾಡಿಲ್ಲ. ತುಂಬಾ ಚೆನ್ನಾಗಿತ್ತು. ಬೆಣ್ಣೆ ಇಡ್ಲಿ, ದೋಸೆ, ಚಿತ್ರಾನ್ನ ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿ ವಡೆ. ಮಮ್ಮಿ ಚೆನ್ನಾಗಿತ್ತಾ ಬ್ರೇಕ್ಫಾಸ್ಟು? ಡ್ಯಾಡಿ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಸೊ ಇವಾಗ ಟೀ ಕುಡಿಯೋಣ ಅಂತ ಸೊ ಮನೆಯಿಂದನೇ ಮಾಡ್ಕೊಂಡ್ಬಂದಿದ್ವಿ. ಸೊ ತುಂಬ ಚೆನ್ನಾಗಿ ಶುಂಠಿ ಟೀ ಎಸ್, ತುಂಬ ಚೆನ್ನಾಗಿರುತ್ತೆ ಶುಂಠಿ ಟೀ. ಸೊ ಇವಾಗ ಟೀ ಕುಡಿದು ನೆಕ್ಸ್ಟ್ ಇವಾಗ ಎಲ್ಲಿ ತಾಳ್ಬೆಟ್ಟ ಅಲ್ಲ ಗಗನಚುಕ್ಕಿ. ಓಕೆ, ಫಾಲ್ಸ್ ನೋಡೋದಕ್ಕೆ ಹೋಗೋಣ ಅಂತ. ಸೊ ಇವಾಗ ಕ್ವಿಕ್ಕಾಗಿ ಟೀ ಕುಡಿದು ಸೊ ನಮ್ಮ ಜರ್ನಿನ ಇನ್ನು ಕಂಟಿನ್ಯೂ ಮಾಡಿ. ಸೊ ಗೈಸ್ ನಾವು ಫಾಲ್ಸಿಗೆ ಹೋಗ್ತಾ ಇಲ್ಲ. ಯಾಕೆ ಅಂತ ರೀಸನು ಅದು ಹೇಳ್ತಾರೆ. ಯಾಕೆ? ಫುಲ್ ಜಾಮ್. ಒಳಗೋದ್ರೆ ಬರೋದು 3 ಅವರ್. ತುಂಬ ರಶ್ ಇತ್ತು, ಸಿಕ್ಕಾಬಟ್ಟೆ ಕ್ಯೂ ಇದೆ, ವೆಹಿಕಲ್ಸ್ ಇದೆ. ಸೊ ನಾವು ಆಚೆ ನೋಡಿನೇ ರಶ್ ಆಗುತ್ತೆ, ಐ ಮೀನ್ ತುಂಬ ಲೇಟ್ ಆಗುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ಸೊ ನಾಳೆ ಬರಬೇಕಾದ್ರೆ ಪ್ಲ್ಯಾನ್ ಮಾಡೋಣ ಅಂತ. ನಾಳೆ ಫಾಲ್ಸಿಗೆ ಹೋಗಿ ಬರೋದು ಅಥವಾ ಬೇರೆ ಎಲ್ಲಾದರೂ ಹೋಗಿ ಬರೋದು. ಸೊ ಆಮೇಲೆ ಡಿಸೈಡ್ ಮಾಡೋಣ ಅಲ್ಲ. ಸೊ ಇವಾಗ ಸದ್ಯಕ್ಕೆ ನಾವು ಡೈರೆಕ್ಟಾಗಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಿಜ ಹೇಳ್ತೀನಿ, ನೀವೆಲ್ಲಾದರೂ ಟ್ರಿಪ್ಪಿಗೆ ಏನಾದರೂ ಹೋಗಬೇಕು, ಎಲ್ಲಾದರೂ ಪ್ಲ್ಯಾನ್ ಮಾಡ್ತೀರಾ ಅಂತಂದರೆ ವೆದರ್ ಸೂಪರಾಗಿದೆ. ಈ ವೆದರಲ್ಲಿ ಟ್ರಾವೆಲಿಂಗಲ್ಲಿ ಪ್ಲಸ್ ಓಲ್ಡ್ ಕನ್ನಡ ಸಾಂಗ್ಸ್ ಸೂಪರು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ವೆದರ್ ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ, ವೆದರ್ ತುಂಬ ಕೂಲಾಗಿ ಡ್ರಿಸ್ಲಿಂಗ್ ಆಗ್ತಾ ಇದೆ. ಬಟ್ ಸ್ಟಿಲ್ ಅಷ್ಟು ಜೋರಾಗಿ ಏನು ಮಳೆ ಬರ್ತಿಲ್ಲ, ಚೆನ್ನಾಗಿದೆ. ಏನಾಯಿತು? ಏನೂ ಆಗಿಲ್ಲ. ಸೊ ತುಂಬ ಚೆನ್ನಾಗಿದೆ. ಸೊ ಈ ಥರ ಟೈಮಲ್ಲಿ ನಾವೆಲ್ಲಾದರೂ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಡೈರೆಕ್ಟಾಗಿ ಇವಾಗ ಬೆಟ್ಟ ಅಷ್ಟೇ ಅಲ್ಲ, ತಾಳ್ಬೆಟ್ಟ ಫಸ್ಟು ಆ್ಯಂಡ್ ಅದಾದಮೇಲೆ ಬೆಟ್ಟ. ಸೊ ಗೈಸ್ ಫೈನಲಿ ತಾಳ್ಬೆಟ್ಟಕ್ಕೆ ಬಂದಾಯಿತು. ಆ್ಯಂಡ್ ಧೂಪ ಹಾಕಿ ಇವಾಗ ಬೆಟ್ಟ ಹತ್ತಬೇಕು. ಆ್ಯಂಡ್ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀವಿ. ಮಮ್ಮಿ ಮತ್ತು ಡ್ಯಾಡಿ ಟೀ ಕುಡಿತಿದ್ದಾರೆ. ವಡೆ ತೊಗೊಂಡ್ವಿ. ಇಲ್ಲಿ ಫೇಮಸ್ಸು, ಇಲ್ಲಿ ಬಂದಿದ ತಕ್ಷಣ ಫಸ್ಟು ನಾವು ವಡೆ ತೊಗೊಳ್ತೀವಿ. ಆ್ಯಂಡ್ ವಾಟ್ರ್ ಮೆಲನ್ ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ ತಿನ್ನಬೇಕು ಅಂತ. ಸೊ ಬನ್ನಿ ಇವಾಗ ದೇವರಿಗೆ ಕೈ ಮುಕ್ಕೊಂಡು ಬೆಟ್ಟನ ಹತ್ತೋಣ.
ಗೈಸ್. ಸೊ ಇವಾಗ ನಾವು ಸಾಯಂಕಾಲ ಅಭಿಷೇಕ ಪೂಜೆಗೆ ಹೊರಟಿದ್ದೀವಿ. ಆ್ಯಂಡ್ ಮಧ್ಯಾಹ್ನ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಆ್ಯಂಡ್ ಇವಾಗಲೂ ಮಳೆ ಬರೋ ಥರ ಅಂತ ಅನ್ನಿಸ್ತಿದೆ. ಲೈಕ್ ಮಧ್ಯಾಹ್ನ ಅಂತೂ ಸಿಕ್ಕಾಪಟ್ಟೆ ಹೆವಿ ಮಳೆ ಬರ್ತಾಯಿತ್ತು. ಮಧ್ಯಾಹ್ನ ತುಂಬ ಒಳ್ಳೆ ದರ್ಶನ ಆಯಿತು. ಆ್ಯಂಡ್ ಸೇಮ್ ವೇ ಒಳ್ಳೆ ಊಟ ಸಿಕ್ತು. ಸೊ ಬಂದು ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಇವಾಗ ರೆಡಿ ಮಮ್ಮಿ ದೇವಸ್ಥಾನಕ್ಕೆ? ಎಸ್. ಸೊ ಇವಾಗ ಟೆಂಪಲ್ಗೆ ಹೋಗಿ, ಯೂಶ್ವಲಿ ನಾವು ಯಾವಾಗಲೂ ಸಾಯಂಕಾಲನೇ ನಾವು ಅಭಿಷೇಕ ಕೊಡೋದು. ಸೊ ಇವಾಗ ಅಭಿಷೇಕ ಮುಗಿಸ್ಕೊಂಡು ಆ್ಯಂಡ್ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಊಟ ಮಾಡಿಕೊಂಡು ಇನ್ನು ವಾಪಸ್ ರೂಮ್ಗೆ ಬರ್ತೀವಿ. ಆ್ಯಂಡ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಒಳಗಡೆ ಅಂತೂ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಹೋಗೋದೇ ಇಲ್ಲ, ಬಿಕಾಸ್ ಅಲ್ಲೂ ಕೂಡ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಬೇಡ ಅಲ್ಲ. ಸೊ ಆಚೆ ಕಡೆ ಎಷ್ಟು ನನ್ನ ಕೈಲಿ ಕ್ಯಾಪ್ಚರ್ ಮಾಡೋದಕ್ಕಾಗುತ್ತೋ ಸೊ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ.